ಓಂ ಭೂತಕೃತೆ ನಮಃ. ಇದು ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ 5ನೇ ಮಂತ್ರ. ಅದಕ್ಕೆ ಸಂಬಂಧಪಟ್ಟಂಥ ಭುವನೇಶು ಜ್ಯೇಷ್ಠಂ ಪುನದಂ ವೋದತೀನಾಂ ಯಥೋ ಜಜ್ಞ ಉಗ್ರಸ್ತ್ವೇಷನ್ ನೃಮ್ನೋ ಋಣದಯ್ಯೋ ಯುವತೀನಾಂ ಸದ್ಯೋ ಜಜ್ಞ. ಇದಿಷ್ಟು ಮಂತ್ರಗಳ ಅರ್ಥವನ್ನು ನಾವೀಗ ನೋಡಬೇಕಾಗಿದೆ. ಜಜ್ಞ ಅಂತ ನಿಲ್ಲಿಸಿದ್ದಾರೆ. ಜಜ್ಞಾನಃ ಅಂಥೇಳಿ ಶಬ್ದ ಅದು. ಯದ್ಯಪಿ ಅತ್ರ ಜಜ್ಞಾನ ಇತಿ ಪದೇನೈವ ಭಾವ್ಯಂ, ಒಂದೇ ಪದ ಇರಬೇಕಾಗಿತ್ತು. ಆದರೆ 37 ಅಕ್ಷರಗಳಾಗಿಬಿಡ್ತವೆ ಒಟ್ಟಾರೆ ಈ ಮಂತ್ರದಲ್ಲಿ. ಭುವನೇಶು ಜ್ಯೇಷ್ಠಂ ಅಂತ ಪ್ರಾರಂಭ ಮಾಡಿಕೊಂಡು ಜಜ್ಞಾನೋ ಅಂತ ಮಾಡಿದರೆ 37 ಅಕ್ಷರ ಆಗ್ತವೆ. ಅದಕ್ಕಾಗಿ 36 ಅಕ್ಷರ ಆಗಬೇಕು ಅನ್ನೋ ದೃಷ್ಟಿಯಿಂದ ಜಜ್ಞ ಅಂತ ಮಾಡಿದ್ದೇವೆ ಅಂತ ರಘುನಾಥ ತೀರ್ಥರು ಅದನ್ನ ವ್ಯಾಖ್ಯಾನಿಸಿದ್ದಾರೆ. ಭೂತಕೃತ್, ಭೂತಾನಿ ಅಂದ್ರೆ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳನ್ನು ಕೂಡ ಕರೋತಿ, ಅವರವರನ್ನ ತನ್ನ ಸ್ಥಾನದಲ್ಲಿ ಸ್ಥಿತರನ್ನಾಗಿ ಮಾಡ್ತಾನೆ ಅಂತ ಈ ಭಗವಂತನ ವರ್ಣನೆ. ಸರ್ವಸ್ಥಿತಿ ಹೇತು, ಸರ್ವಪಾಲಕ, ಎಲ್ಲರ ಸ್ಥಾನಮಾನಗಳಿಗೆ ಅವನೇ ಕಾರಣ, ಎಲ್ಲರನ್ನು ಪಾಲಿಸುವವನು ಅಂತ ಹೀಗರ್ಥ. ಭೂತ ಅಂತಂದ್ರೆ ಪಂಚಮಹಾಭೂತಗಳು, ಉಳಿದೆಲ್ಲ ತತ್ವಗಳು, ಅದರ ಅಭಿಮಾನಿಗಳಾದಂತಹ ದೇವತೆಗಳು, ಆ ಮುಖ್ಯ ಪ್ರಾಣ ಮೊದಲಾದ ದೇವತೆಗಳನ್ನ ತನ್ನ ದಾಸರನ್ನಾಗಿ ಮಕ್ಕಳನ್ನಾಗಿ ಮಾಡ್ಕೊಳ್ತಾನೆ. ದಾಸಂ ಪುತ್ರಂ ವಾ ಇತಿ ವಾ. ಒಟ್ಟಾರೆ ವಾಯುವಿನ ಪತಿ, ವಾಯುವಿನ ಜನಕ ಅಂತ ಅದಕ್ಕೆ ಅರ್ಥ ಆಗ್ತದೆ. ಭುವಂ ಪೂರ್ಣಂ ತಮ್ ಆನಂದಂ ಕರೋತಿ ಇತಿ ಕರೋತಿ ಆತ್ಮನಃ ಇತಿ ಹಾಗೂ ಒಂದರ್ಥ. ರಮಣಶೀಲ, ನಿತ್ಯಾನಂದ ಸ್ವರೂಪ ಅಂತ ಅರ್ಥ. ಯಾಕಂದ್ರೆ ಭೂ ಅಂದ್ರೆ ಬಹು ಅಂತನೂ ಧಾತು ಇರೋದ್ರಿಂದ, ಭೂ ಬಹು ಧಾತುವಿಗೆ ಬಹಳ ಅಂತ ಅರ್ಥ ಇರೋದ್ರಿಂದ ಭೂ ಬಹಳವಾದ ಆನಂದವನ್ನ, ತ ಅಂದ್ರೆ ಆನಂದ, ಹೀಗೆ ಆ ಆನಂದವನ್ನ ಹೊಂದಿದವನು ಅಂತ ಅರ್ಥ ಆಗ್ತದೆ. ಆನಂದಂ ತೀತಿ ವೈ ವದೇತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಅದರ ಅಭಿಪ್ರಾಯ ಇದೆ. ಸತ್ ತಿ ಯ ಎಂಬಲ್ಲಿ ಸತ್ ಅಂದ್ರೆ ನಿರ್ದುಷ್ಟ, ತಿ ಅಂದ್ರೆ ಆನಂದ, ಮತ್ತೆ ಯ ಅಂದ್ರೆ ಜ್ಞಾನರೂಪ ಅಂತ ಹೀಗೆಲ್ಲ ಅರ್ಥಗಳಿವೆ. ಹೀಗೆ ತಾನು ಪೂರ್ಣವಾದಂತಹ ಜ್ಞಾನ ಬಲಾದಿಗಳನ್ನು ಹೊಂದಿದವನು, ಗುಣಪೂರ್ಣ ಎನ್ನುವ ಅರ್ಥ ಆ ಭೂತಕೃತ್ ಎಂಬ ಶಬ್ದದಿಂದ ನಮಗೆ ದೊರೆಯುತ್ತದೆ. ಸರ್ವಸ್ಥಿತಿ ಹೇತು ಅಂತ ಬಂದಿದೆ ಈ ಮಂತ್ರದ ಅರ್ಥವಾಗಿ, ಈ ನಾಮದ ಅರ್ಥವಾಗಿ. ಅದನ್ನ ವೇದ ಮಂತ್ರ ಭುವನೇಶು ಜ್ಯೇಷ್ಠಂ, ಎಲ್ಲರಲ್ಲೂ ಶ್ರೇಷ್ಠ ಅನ್ನೋ ಅರ್ಥವನ್ನ ವರ್ಣನೆ ಮಾಡಿದೆ. ಮತ್ತೆ ಪೂನದಂ, ನದ ಅಂದ್ರೆ ಮುಖ್ಯ ಪ್ರಾಣ, ಅವನನ್ನ ಪೂ ಅಂದ್ರೆ ಪಾಲಿಸುವಂಥದ್ದು ಅಂತ ಹೀಗೆ ಅರ್ಥ ಬರ್ತದೆ. ಈ ಕಾರಣದಿಂದ ಆ ವೇದ ಮಂತ್ರದಿಂದ ಪ್ರತಿಪಾದಿತವಾದ ಅಭಿಪ್ರಾಯವನ್ನೇ ಭೂತಕೃತ ಅನ್ನುವಂಥ 5ನೇಯ ನಾಮ ವರ್ಣಿಸಿದೆ. ಇದು ಭಗವಂತರಾಯರ ಅಭಿಪ್ರಾಯ.